ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಎಷ್ಟೋ ಜನ ನೋಡಿರ್ತೀರಾ. ಸೊ ಸ್ವಲ್ಪ ಈ ಸರಿ ನನ್ನ ಎನರ್ಜಿಯನ್ನ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕೆಂತಂದ್ರೆ ಇವಾಗ ಸೇವ್ ಮಾಡಿರೋ ಎನರ್ಜಿ ನಾನು ಆರ್ಜಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಸ್ವಲ್ಪ ಕೆಲ್ಸಕ್ಕೆ ಬರುತ್ತಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ ಹೇಳಿ. ರೇಡಿಯೋ ಸಿಟಿ 91.1 FM ನಲ್ಲಿರುವಂತದ್ದು. ಇವತ್ತು ಯಾವ ಸ್ಪೆಷಲ್ ಆರ್ಜಿಯನ್ನ ನಿಮ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಕಾಯ್ತಾ ಇರ್ತೀರಾ. ಅವರು ನಿಜಕ್ಕೂ ಕೂಡ ಸ್ಪೆಷಲ್ ರೀ. ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗೋದು ಏನು, ಹೆಚ್ಚಿಗೆ ಇಷ್ಟ ಆಗೋದು ಏನು? ಎಸ್, ಫುಡ್ ಐಟಮ್ಸ್. ಅಂತಹ ಫುಡ್ ಅಡ್ಡಾಗಳು ಎಲ್ಲಿರುತ್ತೆ ಬ್ಯಾಂಗ್ಳೂರ್ನಲ್ಲಿ, ಎಲ್ಲೆಲ್ಲಿ ಹೋಗಿ ನೀವು ಸಖತ್ತಾಗಿ ತಿಂದು ಎಂಜಾಯ್ ಮಾಡ್ಬೋದು, ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಅವರು. ಎಸ್, ಅವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಆರ್ಜೆ ರೌಂಡ್ ರಜಸ್. ಬನ್ನಿ, ಶೋ ನಡ್ಸ್ಕೊಡ್ತಾ ಇದಾರೆ ಅವರು. ಬಂದು ಹೋಗ್ಬಿಟ್ಟು ನಾವು ಅವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡೋಣಂತೆ. ಏನ್ ಮಾಡ್ತಿದ್ದಾರೆ ಅವರು, ಶೋ ನಡ್ಸ್ಕೊಡ್ತಾ ಇದಾರ, ಲೈವ್ ಇದ್ದಾರ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ನೀವು ನೋಡೋಣ. ಓಕೆ, ಸ್ವಲ್ಪ ಮುಂಚೆ ನಾನು ಹೇಳಿದೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಸೂಪರ್ ಆಗಿರೋ ತಿಂಡಿ ಅಂತ ನನಗೆ ತಿಳಿಸ್ಕೊಡ್ತೀನಿ ಅಂತ. ಇಲ್ಲಿ ನಾರ್ಮಲ್ ಆಗಿರೋ ತಿಂಡಿ ಸಿಗಲ್ಲ. ಇಡ್ಲಿ ಕೇಳಿರ್ತೀರ, ತಟ್ಟೆ ಇಡ್ಲಿ ಕೇಳಿರ್ತೀರ, ಮಿನಿ ಇಡ್ಲಿ ಕೇಳಿರ್ತೀರ, ಕಾಂಚೀವರಂ ಇಡ್ಲಿ ಕೇಳಿರ್ತೀರ, ಆದ್ರೆ ಇಡ್ಲಿ ಬರ್ಗರ್ ಎಲ್ಲರೂ ಕೇಳಿದಿರ? ಅಲ್ಲ ರೀ, ಶೋ ಮಧ್ಯೆ ಹೆಂಗೆ ನೀವು ಬಂದ್ಬಿಟ್ರೆ. ಆಕ್ಚುಲಿ ಕಮಲಾಕ್ಷ್ ಅವ್ರು ಬರ್ತೀನಿ ಅಂತ ಹೇಳಿದ್ರು, ಬಟ್ ಶೋ ಟೈಮ್ ಅಲ್ಲೇ ಬರ್ತೀನಿ ಅಂತ ಹೇಳಿಲ್ಲ. ವೆಲ್ಕಮ್ ಶೋಗೆ. ಥ್ಯಾಂಕ್ ಯು. ನ್ಯೂಸ್ ಆಂಕರ್ನ ರೇಡಿಯೋ ಸಿಟಿ ಸ್ಟುಡಿಯೋ ಕೂತು ನನ್ನ ಜೊತೆ ಶೋ ಮಾಡೋಣ ಇವತ್ತು. ಓಕೆ, ಬನ್ನಿ. ಓಕೆ ಫ್ರೆಂಡ್ಸ್, ಮಾತಿನ ಮಾಂತ್ರಿಕರು ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಹೇಳಿದ್ದೆ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ನಮ್ಮ ರೌಂಡ್ ರಜಸ್ ಅವರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಸೊ ನನ್ನ ಪಕ್ಕದಲ್ಲೇ ಇದ್ದಾರೆ, ಆರೆಂಜ್ ಕಲರ್ ಶರ್ಟ್ ಹಾಕೊಂಡು ಸಖತ್ತಾಗಿ ಸ್ಮಾರ್ಟ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ನಮಸ್ಕಾರ. ವೆಲ್ಕಮ್ ನಮ್ಮ ಸ್ಟುಡಿಯೋಗೆ. ಥ್ಯಾಂಕ್ ಯು. ನಾನ್ ವೆಲ್ಕಮ್ ಹೇಳೋದಕ್ಕೂ ಮೊದಲು ನನಗೆ ಗ್ರ್ಯಾಂಡ್ ವೆಲ್ಕಮ್. ಅಲ್ಲ, ಅದು ನ್ಯೂಸ್ ಆಂಕರ್ಗಳು ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಇವಾಗ ರೇಡಿಯೋ ಜಾಕಿಗಳು ಟಿವಿಲಿ ಬರ್ತಾ ಇದೀವಲ್ಲ, ಸೊ ಅದಕ್ಕೆ ನಿಮ್ಮನ್ನು ಒಂದ್ಸಲಿ ನಾವು ಟಿವಿಲಿ ವೆಲ್ಕಮ್ ಮಾಡೋಣ ಅಂತ. ಥ್ಯಾಂಕ್ ಯು. ಓಕೆ ರಜಸ್, ಫಸ್ಟ್ ಗೆ ಇವತ್ತಿನ ಮಾತಿನ ಮಾಂತ್ರಿಕರು ಕಾರ್ಯಕ್ರಮದಲ್ಲಿ ನಮ್ಮ ಮಾತಿನ ಮಾಂತ್ರಿಕ ಇವತ್ತು ನೀವು. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಇದು ನನ್ನ ಫಸ್ಟ್ ಟಿವಿ ಇಂಟರ್ವ್ಯೂ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮ ಸ್ಟುಡಿಯೋಗೆ ಬಂದು ನನ್ನನ್ನು ಮಾತಾಡಿಸ್ತಿರೋದಕ್ಕೆ. ಥ್ಯಾಂಕ್ ಯು, ಇಟ್ಸ್ ಆರ್ ಪ್ಲೆಷರ್. ಓಕೆ ರಜಸ್, ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು. ಸೊ ಆರ್ಜೆಂಗ್ಗೆ ಹೇಗ್ ಬಂದ್ರು ರಜಸ್ ಅವರು? ಹೇಗ್ ಇಷ್ಟೊಂದೆಲ್ಲ ಮಾತಾಡೋದನ್ನ ಕಲ್ತ್ರು? ಸೊ ಆರ್ಜೆಂಗ್ ಹೇಗ್ ಬಂದ್ರು ಅನ್ನೋದಕ್ಕಿಂತ ಒಬ್ಬ ಲಿಸ್ನರ್ ಆರ್ಜೆ ಆಗ್ಬೋದು ಅನ್ನೋದಕ್ಕೆ ನಾನೇ ಪರ್ಫೆಕ್ಟ್ ಎಕ್ಸಾಂಪಲ್ ಆಕ್ಚುಲಿ. ಸೊ ಆಕ್ಚುಲಿ ನಾನು ರೇಡಿಯೋ ಕೇಳಕ್ ಶುರು ಮಾಡಿದ್ದು ನಾನು ಫಸ್ಟ್ PU ಸೆಕೆಂಡ್ PU ಇದ್ದಾಗ. ಸೊ ಬೇಸಿಕ್ಲಿ ನಮ್ಮ ಆರ್ಜೆ ಪ್ರದೀಪ ಇದೆಲ್ಲ ಅವನು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ನಾನು. ಸೊ ಅವನ್ ಶೋ ಬಿಟ್ಟು ಬಿಡದೆ ಕೇಳ್ತಾ ಇದ್ದೆ. ಸೊ ಯಾವತ್ತು ಟಿವಿಗೆ ರೇಡಿಯೋಗೆ ಕಾಲ್ ಮಾಡ್ದವನೆಲ್ಲ. ಸೊ ಅವನ್ ಶೋಗ್ ಒಂದಿನ ಕಾಲ್ ಮಾಡಿದ್ದೆ. ಸೊ ತುಂಬಾ ಇಷ್ಟ ಆಯ್ತು ಅವನ ಜೊತೆ ಮಾತಾಡಿದ್ದೆಲ್ಲ. ಸೊ ಅದಾದ್ಮೇಲೆ ರೆಗ್ಯುಲರ್ ಆಗಿ ಕಾಲು ಮೆಸೇಜು ಎಲ್ಲ ಮಾಡ್ತಾ ಇದ್ದೆ. ಸೊ ನಾನು ಪ್ರದೀಪಂಗೆ ರಜಸ್ ಅಂತ ಒಬ್ಬ ಲಿಸ್ನರ್ ಇದ್ದಾನೆ ಅಂತ ಪರಿಚಯ ಆಯ್ತು. ಸೊ ಅದಾದ್ಮೇಲೆ ನಾನು ಪ್ರದೀಪ ಫ್ರೆಂಡ್ಸ್ ಆದ್ವಿ. ಅದಾದ್ಮೇಲೆ ಪ್ರದೀಪ ಬೇರೆ ಸ್ಟೇಷನ್ ಇದ್ದ ಅವಾಗ. ಸೊ ಆಮೇಲೆ ರೇಡಿಯೋ ಸಿಟಿಗೆ ಬಂದ. ರೇಡಿಯೋ ಸಿಟಿಗೆ ಬಂದ್ಮೇಲೆ ನಾನು ಇಲ್ಲಿ ಬರಕ್ ಶುರು ಮಾಡಿದೆ ಪ್ರದೀಪನ್ ಮೀಟ್ ಮಾಡಕ್ಕೆ ಅಂತೆಲ್ಲ. ಸೊ ಅದಾದ್ಮೇಲೆ ಮತ್ತೊಬ್ರು ಆರ್ಜೆ ಪರಿಚಯ ಆದ್ರು, ವಿನಾಯಕ್ ಜೋಶಿ ಅಂತ. ಸೊ ಅವ್ರಿಗೆ ಹೇಳಿದೆ ನಾನು, ಆಕ್ಚುಲಿ ಅವರು ತುಂಬಾ ಕ್ಲೋಸ್ ಆದ್ರು. ಸೊ ಅವ್ರಿಗೆ ಹೇಳಿದೆ ಹಿಂಗೆ ಆರ್ಜೆ ಆಗ್ಬೇಕು, ನಂಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರೊಂದಿದ್ದು ಫಸ್ಟ್ ನಿಂದು ಎಜುಕೇಶನ್ ಏನಿದೆ ಮುಗಿಸ್ಕೊಂಡ್ ಬಾ, ಅದಾದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಸೊ ಫೈನಲಿ ಎಂಜಿನಿಯರಿಂಗ್ ಎಲ್ಲ ಮುಗೀತು. ಸಿವಿಲ್ ಇಂಜಿನಿಯರ್ ನಾನು. ಸೊ ಅದೆಲ್ಲ ಮುಗಿದಾದ್ಮೇಲೆ ಹೇಳ್ದೆ ಅವ್ರಿಗೆ ಈ ತರ ಏನಪ್ಪ ಇರಾ ಬರೋ ಸಿವಿಲ್ ಇಂಜಿನಿಯರ್ಗಳೆಲ್ಲ ಆರ್ಜೆಗಳೇ ಮನೆ ಕಟ್ಟು ಬಿಟ್ಬಿಟ್ಟು ಬಂದು ಇಲ್ಲಿ ಮಾತಾಡ್ತೀವಿ ನೋಡಿ, ಮಾತಾಡ್ತಾ ಕುತ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಮಾತಾಡೋದಕ್ಕೆ ದುಡ್ಡು ಕೊಡ್ತಾರೆ. ಬರೀ ಮಾತಾಡೋದಲ್ಲ, ಎಷ್ಟೊಂದ್ ಜನ ಫ್ಯಾನ್ಸ್ ಇದಾರೆ ನಿಮಗೆ. ಸೊ ರಜಸ್ ಯಾವಾಗ ಬರ್ತಾರೆ, ಯಾವಾಗ ಕೇಳ್ತೀನಿ ನಾನು ಅಂತ ಕಾಯ್ತಾ ಕುತ್ಕೊಂಡಿರೋರು ಎಷ್ಟೊಂದ್ ಜನ ಇದಾರೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಸೊ ಅದಾದ್ಮೇಲೆ ಅವ್ರಿಗೆ ಹೇಳ್ದೆ ಆಕ್ಚುಲಿ ಇಂಜಿನಿಯರಿಂಗ್ ಎಲ್ಲ ಮುಗೀತು ಅಂತ. ಸೊ ದೆನ್ ಇಲ್ಲಿ ಇಂಟರ್ನ್ಶಿಪ್ ನನಗೆ ಸಿಕ್ತು, ರೇಡಿಯೋ ಸಿಟಿಯಲ್ಲಿ ಇಂಟರ್ನ್ಶಿಪ್ ಸಿಕ್ತು. ಸೊ 6 months ಇಂಟರ್ನ್ಶಿಪ್ ಮಾಡಿದೆ. ಸೊ ಅದಾದ್ಮೇಲೆ ಇಂಟರ್ನ್ಶಿಪ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸೊ ಆಕ್ಚುಲಿ ಒಂದು ಫೀಲ್ಡ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ರೇಡಿಯೋಗೆ ಬಂದ್ಮೇಲೆ ಸುಮಾರು ಕೆಲಸಗಳಿದೆ, ಸುಮಾರು ಡಿಪಾರ್ಟ್ಮೆಂಟ್ಸ್ಗಳಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ನೋಡಿದೆ, ಕಲ್ತ್ಕೊಂಡೆ. ಸೊ
ಮ್ಯಾನೇಜ್ಮೆಂಟ್ಗೂ ಗೊತ್ತಾಯ್ತು ಇವನೇನೋ ಮಾಡ್ತಾನೆ ಚೆನ್ನಾಗಿದ್ದಾನೆ ಅಂತ. ತುಂಬಾ ಇಂಟ್ರೆಸ್ಟ್ ಇದೆ ಇವರಿಗೆ, ಏನೋ ಆಗ್ತಾರೆ ಇವ್ರು ಅಂತ ಗೊತ್ತಾಗ್ಬಿಡ್ತು. ಹೌದು. ಸೊ ಅದಾದ್ಮೇಲೆ ಒಳಗ್ ತಗೊಂಡ್ರು ನನ್ನನ್ನ. ಓಕೆ, ವೆರಿ ನೈಸ್. ಸೊ ಹಂಗೆ ಆರ್ಜೆ ಆಗಿದ್ದು. ಇನ್ನು ಪ್ರದೀಪ್ ಅವ್ರ ಜೊತೆ ನೀವು ಕೂಡ ಅವರ ಒಬ್ಬ ಲಿಸನರ್ ಅಂತ ಹೇಳಿ ಗೊತ್ತಾಗಿ ಅವಾಗಿಂದಕ್ಕೂ ಜೊತೆಗೆ ಈಗ ನೀವು ಅವರ ಕೋ ಆರ್ಜೆ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ಅವ್ರ ಜೊತೆ. ಸೊ ಹೇಗೆ ಅನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ಒಬ್ಬ ಲಿಸ್ನರ್ ಈಗ ಅವ್ನ ಪಕ್ಕ ಕೂತ್ಕೊಂಡು ಶೋ ಮಾಡ್ತಾ ಇದೀನಿ ಅಂದ್ರೆ ನಾನು ಅವ್ನು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಸೊ ಮಗ ನೀನು ನನ್ನ ಶೋಗೆ ಒಂದ್ಸಲಿ ಕಾಲ್ ಮಾಡ್ತಿದ್ದೆ, ಈಗ ನೋಡ್ರಿ ಇಲ್ಲೇ ಕುತ್ಕೊಂಡಿದ್ಯಲ್ಲ ನನ್ನ ಜೊತೆ ಅಂತ. ಸೊ ಇಟ್ಸ್ ಒಂಥರ ಫೀಲ್ ಗುಡ್ ಫ್ಯಾಕ್ಟರ್ ಅಂತಾರಲ್ಲ, ಇಟ್ಸ್ ವೆರಿ ನೈಸ್ ಆಕ್ಚುಲಿ. ಓಕೆ, ಸೂಪರ್ ಸೂಪರ್. ಸೊ ನಾವ್ ಇವಾಗ್ಲೇ ಹೇಳ್ತಾ ಇರ್ತೀವಿ, ಆರ್ಜೆ ಅನ್ನೋದು ತುಂಬಾ ರೆಸ್ಪಾನ್ಸಿಬಿಲಿಟಿ ಇರೋದು ಅಂತ ಹೇಳ್ಬಿಟ್ಟು. ಮಾತಿನ ಮೇಲೆ ತುಂಬಾ ಗ್ರಿಪ್ ಇರಬೇಕು, ಏನ್ ಮಾತಾಡ್ತಿದೀವಿ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಎಲ್ಲ ಇರಬೇಕು. ಸೊ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ? ಮಾತಾಡ್ತಾ ಇರ್ಬೇಕಾದ್ರೆ ಆನ್ ಏರ್ ಅಲ್ಲಿ ಯಾವ್ದಾದ್ರು ಒಂದು ಫಂಬ್ಲಿಂಗ್ ಆಗ್ಬಿಡುತ್ತೆ. ನಾವು ಆನ್ ಏರ್ ಅಲ್ಲಿ ಇರ್ತೀವಿ, ಲೈವ್ ಅಲ್ಲಿ ಇರ್ತೀವಿ, ಆನ್ ಸ್ಕ್ರೀನ್ ಅಲ್ಲಿ ನಾವು ಹೆಂಗ ಸ್ವಲ್ಪ ಪ್ಯಾಚಪ್ ಮಾಡ್ಕೊಂಡ್ಬಿಡ್ತೀವಿ. ನಿಮ್ ಕೈನಲ್ಲಿ ಹಾಗಾಗೋದಿಲ್ಲ. ಸೊ ಹೇಗೆ ಅದನ್ನೆಲ್ಲ ನಿಭಾಯಿಸೋದು ನೀವು? ಸೊ ನಿಭಾಯಿಸೋದು ಅನ್ನೋದಕ್ಕಿಂತ ಫಸ್ಟ್ ನಾವ್ ಏನ್ ಮಾತಾಡ್ತೀವಿ ಕಾಂಟೆಂಟ್ ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಕಾಂಟೆಂಟ್ ಪ್ರಿಪರೇಷನ್ ಏನಿದಿಲ್ಲ ಅದು ತುಂಬಾ ವೆರಿ ವೆರಿ ಸ್ಟ್ರಾಂಗ್ ರೇಡಿಯೋದಲ್ಲಿ. ಸೊ ನಾನು ಶೋ ಮಾಡೋಕ್ಕಿಂತ ಮುಂಚೆ ಸೊ ಒಂದು 2 hours ಪ್ರಿಪರೇಷನ್ ತಗೋತೀನಿ. ಸೊ ಇವತ್ತು ಶೋನಲ್ಲಿ ಏನ್ ಮಾತಾಡ್ಬೇಕು, ಅದಾದ್ಮೇಲೆ ಜನ ಅಪ್ಡೇಟ್ ಆಗೋಕ್ಕಿಂತ ಮುಂಚೆ ನಾವು ಅಪ್ಡೇಟ್ ಆಗ್ಬೇಕು. ಸೊ ರೇಡಿಯೋಲಿ ಕೆಲಸ ಮಾಡೋರು ಹೆಂಗೆ ಅಂದ್ರೆ ಎವ್ರಿ ಮೂಮೆಂಟ್ ಅವ್ರು ಅಪ್ಡೇಟ್ ಆಗಬೇಕು, ಅದಾದ್ಮೇಲೆ ಜನಕ್ಕೆ ಅಪ್ಡೇಟ್ ಮಾಡಬೇಕು. ಸೊ ಕಾಂಟೆಂಟ್ ತುಂಬಾ ಸ್ಟ್ರಾಂಗ್ ಇರಬೇಕು. ಸೊ ಏನೋ ಒಂದ್ ಲೈನ್ ಕಾಂಟೆಂಟ್ ಇದ್ರೆ ಸೊ ಅದಕ್ಕೆ ಸುತ್ತಮುತ್ತ ಏನ್ ಮಾಡ್ಬೋದು ಅಂತ ರಿಸರ್ಚ್ ಮಾಡಬೇಕು. ಸೊ ಈ ತರ ರಿಸರ್ಚ್ ಮಾಡಿ ಕಾಂಟೆಂಟ್ ಸ್ಟ್ರಾಂಗ್ ಆಗಿ ನಾವು ಮೆಂಟಲಿ ಸ್ಟ್ರಾಂಗ್ ಆದ್ರೆ ಸೊ ಆನ್ ಏರ್ ಯಾವುದೇ ರೀತಿಯ ಫಂಬಲ್ಸ್ ಆಗಲ್ಲ, ಆರಾಮಾಗಿ ಸೂಪರ್ ಆಗಿ ಶೋ ಮಾಡ್ಬೋದು. ಬರೋಕ್ ಮೊದ್ಲು ಆರ್ಜಿಂಗ್ ಅಂತಂದ್ರೆ ಹೀಗೆ ಇರುತ್ತೆ, ಹೀಗೆ ಮಾತಾಡ್ಬೇಕು ಅಂತ ಏನಾದ್ರು ಐಡಿಯಾ ಇತ್ತಾ ನಿಮ್ಗೆ? ಖಂಡಿತ, ಅಂದ್ರೆ ಒಂದ್ ಐಡಿಯಾ ಇತ್ತು, ಹೆಂಗ್ ವರ್ಕ್ ಆಗುತ್ತೆ ರೇಡಿಯೋ ಅನ್ನೋದು ಒಂದ್ ಸ್ವಲ್ಪ ಒಂದು 60% ಐಡಿಯಾ ಇತ್ತು. ಬಟ್ ಡೀಪ್ ಆಗಿ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಇನ್ ಡೆಪ್ತ್ ಕಲ್ತ್ಕೊಂಡೆ. ನೀವು ಸಿವಿಲ್ ಇಂಜಿನಿಯರ್ ಮಾಡಿರೋದ್ರಿಂದ ಇದೆಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸ್ಲಿಲ್ಲ ಅನ್ಕೊಳ್ತೀನಿ. ಹೇಗೆ? ಇಲ್ಲ, ಆ ಫೀಲ್ಡ್ ಈ ಫೀಲ್ಡ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅಲ್ಲಿ ಬರೀ ಸಿಮೆಂಟ್ ಕಲ್ಗಳ ಜೊತೆ ಕೆಲಸ ಮಾಡ್ಬೇಕು, ಇಲ್ಲಿ ಮೈಕು, ಕನ್ಸೋಲು, ಹೆಡ್ಫೋನು ಇದ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಈ ಫೀಲ್ಡ್ಗೂ ಯಾವುದೇ ರೀತಿಯ ಲಿಂಕ್ ಅಂತೂ ಇಲ್ಲ. ಬಟ್ ಮೇನ್ ಪ್ಯಾಷನ್, ಇಂಟ್ರೆಸ್ಟ್ ಅನ್ನೋದಿದ್ರೆ ಯಾರು ಏನ್ ಬೇಕಾರೋ ಮಾಡ್ಬೋದು. ಓಕೆ, ಹಾಗಾದ್ರೆ ರಜಸ್ ಅವರು ಆರ್ಜೆ ಆಗಿರ್ಲಿಲ್ಲ ಅಂತಂದಿದ್ರೆ ಏನಾಗ್ತಾ ಇದ್ರು? ನಿಮ್ ಮನೆ ಕಟ್ತಾ ಇರ್ಬೋದು, ನಾನು ಸಿವಿಲ್ ಇಂಜಿನಿಯರ್ ಆಗಿರ್ತಿದ್ದೆ. ಸೂಪರ್ ಸೂಪರ್. ಓಕೆ, ಇದು ತುಂಬಾ ಇಷ್ಟ ಅಂತ ಅನ್ಸುತ್ತೆ ನಿಮ್ಗೆ ಜಾಬ್. ನಾನು ನೋಡಿದೀನಿ ಫೇಸ್ಬುಕ್ ಅಲ್ಲೆಲ್ಲೂ ಯಾವ ರೀತಿ ಪ್ಯಾಷನ್ ಇತ್ತು ನಿಮ್ಗೆ ಆರ್ಜಿಂಗ್ ಅಲ್ಲಿ, ಯಾವ ರೀತಿ ಕ್ರೇಜ್ ಇತ್ತು, ಅದನ್ನ ಇವಾಗ ಯಾವ ರೀತಿ ಫುಲ್ಫಿಲ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಲು ನಾನು ತುಂಬಾ ಚೆನ್ನಾಗಿ ನೋಡಿರುವಂತದ್ದು. ಸೊ ಅದೇ ರೀತಿಯಾಗಿ ಫುಲ್ಫಿಲ್ಮೆಂಟ್ ಇದೆ ಅಂತ ಹೇಳ್ಬೋದು. ಇದು ನಿಮ್ಮ ಡ್ರೀಮ್ ಜಾಬ್ ಅಂತ ಏನೊಂದು ಇರುತ್ತಲ್ವಾ, ಸೊ ಇದು ಹೇಳ್ಬೋದು ನಾವು. ಆರ್ಜಿಂಗ್ ಖಂಡಿತವಾಗ್ಲು ನನ್ನ ಡ್ರೀಮ್ ಜಾಬ್ ನ ನಾನು ಪಡ್ಕೊಂಡಿದೀನಿ ಅಂತ ಹೇಳಕ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅವಾಗ ಕುತ್ಕೊಂಡು ಏನೇನೋ ಕನ್ಸ್ಕೊಳ್ತಾ ರೇಡಿಯೋಲಿ ಹಂಗ್ ಮಾತಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ. ಸೊ ಇಲ್ಲಿ ಬಂದ್ಮೇಲೆ ರೇಡಿಯೋ ಸಿಟಿ ನಂಗೆ ಎಲ್ಲಾ ರೀತಿಯ ಫ್ರೀಡಮ್ ನ ಕೊಟ್ಟಿದೆ, ಏನ್ ಬೇಕಾದ್ರೂ ಮಾಡ್ಬೋದು ನಾನು. ಸೊ ಮಾಡಿದೀನಿ, ಖುಷಿ ಇದೆ. ಇದನ್ನೆಲ್ಲ ಹೇಳ್ತಾ ಇದೀವಿ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮೊದ್ಲಿಗೆ ನಮ್ಮ ರಜಸ್ ಅವರು ಏನಾಗಿದ್ರು ಹಿಂದೆ, ಅಂದ್ರೆ ನಿಮ್ಮ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ವ್ಯೂವರ್ಸ್ ಕೂಡ ತುಂಬಾ ಇಷ್ಟಪಡ್ತಾರೆ. ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಮಾತಿನ ಮಾಂತ್ರಿಕರು ಕಾರ್ಯಕ್ರಮದಲ್ಲಿ ಫಟ್ ಅಂತ ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ಬೇಡ. ನನಗ್ ಗೊತ್ತು ನೀನು ಯಾವುದಕ್ಕೆ ಕಾಯ್ತಾ ಇದ್ಯಾ ಅಂತ. ಯಾವುದಕ್ಕೆ?